ಮಧ್ಯವರ್ತಿ ವಹಿಸಿ ತಾವು ಹೇಳಿದ್ರಿಂದ ನಾನು ಮುಂದಿನ ಕ್ರಮ ಜರುಗಿಸಲಿಲ್ಲ. ಸೊ ಅದನ್ನ ಯಾಕೆ ಈ ಡಿಲೇ ಮಾಡ್ತಾ ಇದ್ದಾರೆ ಅಂತ ನಮ್ಮದು ಮೋಸ್ಟ್ ಬ್ಯಾಕ್ವರ್ಡ್ ತಾಲೂಕು ಶ್ರೀನಿವಾಸಪುರ ತಾಲೂಕು. ಸುಮ್ಮನೆ ನೋಡಿ 2014 ಫೋಟೋ ಕಳಿಸ್ಕೊಡ್ತೇನೆ. ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದಾಗ ಅವತ್ತು ಇದೇ ಜಮೀನು, ಬೇರೆ ಜಮೀನಲ್ಲ, ಆ ಜಮೀನನ್ನೇ ನಾವು ಇವತ್ತು ಕೇಳ್ತಾ ಇರೋದು KIDBಗೆ, ಸೇಮ್ ಜಮೀನ್ ಲ್ಯಾಂಡ್. ಸುಮ್ಮನೆ ಅನ್ನೆಸರಿ ಕಾಲಹರಣ. ಅದ JMC ಮಾಡೋದಕ್ಕೆ ಅಡ್ಡ ಬರ್ತಾ ಇದ್ದಾರೆ ರೈತರು. ಸುಮ್ಮನೆ ಯಾರೋ ಅಫಿಷಿಯಲ್ಸ್ ಮಾಡುವ ಕೆಲಸಕ್ಕೆ ಮಾನ್ಯ ಮಂತ್ರಿಗಳು ಅದನ್ನ ಇಂಟ್ರೆಸ್ಟ್ ತಗೊಳ್ಳೋದಿಲ್ಲ. ಈ ಬಗ್ಗೆ ಅದ್ಯಾಕೆ ಈ ರೀತಿ ಮಾಡ್ತಾ ಇದ್ರು ಗೊತ್ತಿಲ್ಲ. ತೊಂದರೆ ಅಲ್ಲ. ಶ್ರೀನಿವಾಸಪುರ ತಾಲೂಕಲ್ಲಿ ಕಾರ್ಖಾನೆಗಳಾಗೋದು ನಿಮ್ಗೇನು ಇಂಟ್ರೆಸ್ಟ್ ಇಲ್ವಾ? ಅಲ್ಲ, ನಮ್ಮ ಬ್ಯಾಕ್ವರ್ಡ್ ತಾಲೂಕು, ಬಾರ್ಡರ್ ತಾಲೂಕು ಆಯ್ತಾ. ಎರಡು ಕಡೆ ನಾನು ಕೇಳಿದ್ದೇನೆ. ಎರಡು ಕಡೆನೂ ನೀವು ಮಾಡಲಿಲ್ಲ. ಒಂದು ಫೈನಲ್ ಆಗಿ ಅವತ್ತು ಅವ್ರಿಗೆ ಆಶ್ವಾಸನೆ ಕೊಟ್ರಿ ಅಧ್ಯಕ್ಷರಿಗೆ, ಮಾಡಿಕೊಡ್ತೇನೆ ಆದಷ್ಟು ಬೇಗ ಅಂತ. ಆದಷ್ಟು ಬೇಗ ಇವತ್ತು ಏನು ಹೇಳ್ತೀರಿ ಅಂತಂದ್ರೆ ಅವ್ರ ಅಡ್ಡ ಬರ್ತಾ ಇದ್ದಾರೆ, ಇವ್ರ ಅಡ್ಡ ಬರ್ತಾ ಇದ್ದಾರೆ ಅಂತ ಹೇಳ್ತೀರಿ. ರೈತರು ಯಾರು ಅಡ್ಡಿ ಬರೋದಿಲ್ಲ. ನಿಮ್ಮ ಎಲ್ಲ ಅಧಿಕಾರಿಗಳ ಮಿಸ್ಚೀಫ್ ಇದು ಟೋಟಲಿ. ಅಲ್ಲ, ನಿಮ್ಗೆ ಇಂಟ್ರೆಸ್ಟ್ ಇಲ್ಲ ಓವರ್ ಆಲ್. ಮಂತ್ರಿಗಳು ಉತ್ತರ ಕೊಡಿ. ಅಲ್ಲ ಬ್ರದರ್, ಅಲ್ಲ, ನಾನು 43 ವರ್ಷದಿಂದ ಈ ಸದನದಲ್ಲಿ ಇದ್ದೇನೆ. ಅರ್ಥ ಆಯ್ತಾ? ನೀವು ಅಂತ ಸ್ವಂತ ಏನೋ ಗಳಿಗೆಯಲ್ಲಿ ನಾವೆಲ್ಲ ಲಾಸ್ಟ್ 43 ವರ್ಷ ಆಗಿದೆ ಇದರಲ್ಲಿ ಬಂದು. ಇನ್ನು ಕೊನೆ ಗಳಿಗೆಯಲ್ಲಿ ಅಟ್ಲೀಸ್ಟ್ ಏನೋ ತಾಲ್ಲೂಕಲ್ಲಿ ಏನಾದ್ರು ಮಾಡೋಣ ಅಂತ ಹೋದ್ರೆ ನೀವು ಅದಕ್ಕೆ ಅಡ್ಡಿ ಬಂದ್ರೆ ಹೇಗೆ? ನಿಮ್ ತಂದೆ ಗೌರವಾನ್ವಿತ ತಂದೆಯವ್ರ ಕಾಲದಲ್ಲಿದ್ದೆ ನಾನು, ಗೊತ್ತಾ? ಇವೆಲ್ಲ ಪಾಪ ಸಹಾಯ ಮಾಡಬೇಕು ಬಡವರಿಗೆ ಮತ್ತೆ ಹಿಂದುಳಿದ ತಾಲೂಕುಗಳಿಗೆ. ಮೋಸ್ಟ್ ಬ್ಯಾಕ್ವರ್ಡ್ ತಾಲೂಕು ನಮ್ದು. ಯಾರೋ ಮಾಡಿಲ್ಲ ಅಂತ ಹೇಳ್ಬಿಟ್ಟು ನಾವು ಇವತ್ತು ಮಾಡೋದಕ್ಕೆ ಮಾಡ್ತಾ ಇದ್ರೆ ಅದು ಅಡ್ಡಿ ಬಂದ್ರೆ ನೀವು ಹೆಂಗೆ? ತಾವೇ ಇಂಟ್ರೆಸ್ಟ್ ತಗೋಬೇಕು ಬ್ರದರ್. ನಾನು ಬಿಡುದಿಲ್ಲ. ನಾನು ಬರ್ತೇನೆ. ನಾವು ಅವತ್ತು ತಾವೇ ಹೇಳಿದ್ದೇನೆ, ನಾನು ಹಿಂಪಡೆದಿದ್ದೇನೆ ಅವತ್ತು. ಸನ್ಮಾನ್ಯ ಉತ್ತರ ಕೇಳುವ ಸಭಾಧ್ಯಕ್ಷರೇ, ಕೂತ್ಕೊಳ್ಳಿ. ವೆಂಕಟ ಶಿವರೆಡ್ಡಿ ಅವರು ಹಿರಿಯ ಶಾಸಕರು. ನನ್ನ ತಂದೆಯವ್ರ ಜೊತೆನೂ ಕೂಡ ಅವರು ಶಾಸಕರಾಗಿ ಕೆಲಸ ಮಾಡಿದ್ರು. ನಂತರ ಅವರ ತರುವಾಯ ನನ್ನ ಜೊತೆನೂ ಕೂಡ ಶಾಸಕರಾಗಿ ನಾವೆಲ್ಲ ಕೂಡ ಇದ್ವಿ. ಅವಾಗ ಈ ಕಡೆ ಇದ್ರು, ಈಗ ಆ ಕಡೆ ಇದ್ದಾರೆ ಅಷ್ಟೇ. ಪ್ರಶ್ನೆ ಸನ್ಮಾನ್ಯ ಸಭಾಧ್ಯಕ್ಷರೇ, ಹೇಳಿಲ್ಲ ರಾಜಕೀಯವಾಗಿ. ಈಗ ಇಲ್ಲಿ ಶ್ರೀನಿವಾಸಪುರ ತಾಲೂಕಿನಲ್ಲಿ ಯದಲೂರು ಗ್ರಾಮದಲ್ಲಿ ನಾವು 1273 ಎಕರೆಗಳಿಗೆ ಕೈಗಾರಿಕೆ ಸ್ಥಾಪನೆ ಸಲುವಾಗಿ ಈಗಾಗಲೇ ನಾವು ಪ್ರಾಥಮಿಕ ಅಧಿಸೂಚನೆ ಮಾಡಿದ್ದೀವಿ. ಇವತ್ತು ಆ ಪ್ರೊಸೆಸ್ ಇರ್ತದೆ, ತಮಗೂ ಗೊತ್ತಿದೆ. ಆ ಪ್ರೊಸೆಸ್ ನಲ್ಲಿ ಏನಾಗುತ್ತೆ, ಈಗ ಅಧಿಸೂಚನೆ ಆದ್ಮೇಲೆ JMC ಮಾಡ್ಬೇಕಲ್ಲ JMC ಮಾಡ್ಬೇಕಲ್ಲ ಸಭಾಧ್ಯಕ್ಷರ. JMC ಮಾಡಕ್ ಹೋದಾಗ ಅಲ್ಲಿಯ ನಮ್ಮ ಅಧಿಕಾರಿಗಳಿಗೆ, ಅಲ್ಲಿ ಸ್ಥಳೀಯರು, ರೈತರು, ಎಲ್ಲರೂ ಭೂಮಾಪಕರು ಸ್ಥಳಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಗ್ರಾಮಸ್ಥರು ಮತ್ತು ಭೂ ಮಾಲೀಕರು JMC ಕಾರ್ಯಕ್ಕೆ ಅಡ್ಡಿಪಡಿಸಿರುತ್ತಾರೆ. ಹೀಗಾಗಿ ಅಂತಿಮ ಅಧಿಸೂಚನೆ ತಡವಾಗಿದೆ. ಈ JMCಯನ್ನು ಎಲ್ಲವನ್ನು ನಿವಾರಣೆ ಮಾಡಿ ನಾನು ಮುಗಿಸ್ತೀನಿ. ನೀವು ಹೇಳ್ತೇನೆ, ನಿಮಿಷ ಮತ್ತೆ ಹೇಳ್ತೇನೆ, ಮತ್ತೆ ಆಮೇಲೆ ಮಾತಾಡಕತ್ತೀನಿ. ಕ್ಲಾರಿಫಿಕೇಶನ್. ಹೀಗಾಗಿ ಆ JMC ನಿವಾರಣೆಯಲ್ಲೇನು ಇದೆ ಸಭಾಧ್ಯಕ್ಷರಲ್ಲಿ ಅಡೆತಡೆ ಇದೆ. ಆ JMC ಕಾರ್ಯವನ್ನ ಮುಗಿಸಲೇಬೇಕಾಗ್ತದೆ. ವಿತೌಟ್ JMC ನಾವು ಇದು ಮಾಡಕ್ ಆಗೋದಿಲ್ಲ. ಹೀಗಾಗಿ ನಮ್ಮ ವಿಚಾರ ಇದನ್ನ ಅಂತಿಮ ಅಧಿಸೂಚನೆಯನ್ನ ಇದು JMC ಮುಗಿದ್ಮೇಲೆ ಇದನ್ನ ಮಾಡ್ತೀವಿ. ಒಂದು. ಎರಡನೇದವ್ರು ಹೇಳಿದ್ರು ಹಿಂದೆ ಒಂದ್ಸಲ ಅದು ಮುಖ್ಯಮಂತ್ರಿಗಳು ಒಂದು ಭೂಮಿ ಪೂಜೆಯನ್ನು ಮಾಡಿದ್ರು ಅಂತ ಗೊತ್ತಿದೆ ನನಗೆ. ಅದು ಅವಾಗ ಅದು ನೋಟಿಫಿಕೇಶನ್ ಆಗಿರ್ಲಿಲ್ಲ ಸನ್ಮಾನ್ಯ ಸರ್, ಅಧಿಸೂಚನೆ ಆಗಿದ್ದಿಲ್ಲ. ಅಲ್ಲಿ ಗೌರ್ಮೆಂಟ್ ಕೇಳಿ ನನಗೆ ಗೌರ್ಮೆಂಟ್ ಜಾಗ ಇದೆ ಅಂತ ಹೇಳಿ ರೈಲ್ವೆ ಕೋಚ್ ಫ್ಯಾಕ್ಟರಿ ಸಲುವಾಗಿ ಅಲ್ಲಿ ಬಂದು ಅಲ್ಲಿ ಆ ಒಂದು ಜಮೀನಲ್ಲಿ ಗೌರ್ಮೆಂಟ್ ಜಮೀನ್ ಇದೆ, ಒಂದು 400-500 ಎಕರೆ. ಅದರಲ್ಲಿ ಇವತ್ತು ಸಹ ಮಾಡಬೇಕು ಅಂತ ಹೇಳಿ ಒಂದು ಏನಂದ್ರೆ ಒಂದು ಇಂಟೆಂಟ್ ಅಷ್ಟೇ. ಅದು ಯಾವುದನ್ನು ಕೂಡ ಅಕ್ವಿಸಿಷನ್ ಆಗಲಿ ಮತ್ತೊಂದು 20 ಆಗಲಿ ಅದು ಆಗಿರ್ಲಿಲ್ಲ, ನೋಟಿಫಿಕೇಶನ್ ಆಗಿಲ್ಲ ಅದು. ಹೀಗಾಗಿ ಅದನ್ನ ಈಗ ಅವರು ಕೋಟ್ ಮಾಡ್ತಾ ಇದ್ದಾರೆ. ಆದ್ರೆ ಇಷ್ಟೇ ನಾನು ಹೇಳಕ್ ಬಯಸ್ತೀನಿ ಗೌರವಾನ್ವಿತ ಸದಸ್ಯರಿಗೆ, ನಾವು ಕೂಡ ಈಗ ಜಮೀನ್ ಬೇಕು ಇಂಡಸ್ಟ್ರೀಸ್ಗೆ. ನಮಗೆ ಒಂದ್ ಕಡೆ ಇವತ್ತು ಜಮೀನ ಬಿಡಿ ಅಂತ ಬಹಳ ಜನ ಬರ್ತಾರೆ, ಜಮೀನ್ ತಗೊಳ್ಳಿ ಅಂತ ಹೇಳ್ತದೆ ವೆಂಕಟ ಶೆಟ್ಟಿ ಅವರು. ಅಲ್ಲಿ ಉದ್ಯೋಗ ಸೃಷ್ಟಿ ಆಗ್ತದೆ ಅಂತ ಹೇಳಿದ್ದಾರೆ. ಇದನ್ನ 1273 ಎಕರೆ ಇದನ್ನ ನಾವು ಸ್ವಾಧೀನಪಡಿಸ್ಕೊಳ್ಳಿಕ್ಕೆ ನಮಗೆ JMC ಅಡೆತಡೆ ಆಗಿದ್ದಕ್ಕೆ ನಮಗೆ ತೊಂದರೆ ಆಗಿದೆ. ಹೀಗಾಗಿ ಅದನ್ನ ಮುಂದುವರಿಸಿಕೊಂಡು ಹೋಗ್ತೀವಿ. ಈ 1273 ಎಕರೆನ ಅದು ಸಾಧ್ಯ ಆದಷ್ಟು ಬೇಗ
ಅದನ್ನ ಈ JMC ಎಲ್ಲ ಪ್ರಕ್ರಿಯೆ ಮುಗಿಲೇಬೇಕಾಗ್ತದೆ, ಅಥವಾ ಅದಕ್ಕೆ ಅಲ್ಟರ್ನೇಟಿವ್ ಏನಾದರೂ ವ್ಯವಸ್ಥೆಗಳು ಕೂಡ ಇರ್ತವೆ. ಅದೆಲ್ಲವನ್ನು ನೋಡಿಕೊಂಡು ಈ 1273 ಏಕರ್ಸ್ಗೆ ನಾವು ಅದನ್ನ ಅಂತಿಮ ಅಧಿಸೂಚನೆ ಕಡೆ ನಾವು ಇವತ್ತು ದಿವಸ ಕೈಕೊಡಕ್ಕೆ ಎಲ್ಲ ಹೆಜ್ಜೆಗಳನ್ನ ಇಡ್ತೀವಿ. ಎರಡನೇದಾಗಿ ಇವರು ಸೆಕೆಂಡ್ ಫೇಸ್ ಬಗ್ಗೆ ಹೇಳ್ತಾ ಇದ್ದಾರೆ. ಇನ್ನೊಂದು ಸೆಕೆಂಡ್ ಫೇಸ್ ಅದೊಂದು ಸುಮಾರು 1200 ಮೇಲೆ ಎಕರೆ. ವೆರಿ ಗುಡ್ ಲ್ಯಾಂಡ್. ಫಸ್ಟ್ ನಾವು ಯಾವಾಗ ನಮ್ಗೆ ಏನಾಗ್ತದೆ ಸನ್ಮಾನ್ಯ ಸಭಾಧ್ಯಕ್ಷರೇ, ನಮಗೆ ಈ ಫಸ್ಟ್ ಫೇಸ್ ನಲ್ಲಿ ಇನ್ನು ಪ್ರಿಲಿಮಿನರಿ ನೋಟಿಫಿಕೇಶನ್ ಆಗಿದ್ದು ಆಗಿ ಅದೆಲ್ಲ ಡೆವಲಪ್ ಮಾಡಿ ನಾವು ಕೊಟ್ಟ ಮೇಲೆ ಅಲ್ಲಿ ಬೇಡಿಕೆ ಬೇಕಲ್ಲ. ನಮ್ KIDB ನೋ ಲಾಸ್ ನೋ ಪ್ರಾಫಿಟ್. ಇದು ನಾವು ಕೇವಲ ಅದ್ರ ಸರ್ವಿಸ್ ಚಾರ್ಜಸ್ ಹಾಕಿದ್ ಮಾಡ್ತೀವಿ. ಅಲ್ಲಿ ಬೇಡಿಕೆ ಬಂದ ಮೇಲೆ, ಬೇಡಿಕೆ ಇದ್ರೆ ಎಲ್ಲಾ ಕಡೆ ಒಂದೇ ಕಡೆ ಇಲ್ಲ, ಬೇಡಿಕೆ ಇದ್ರೆ ಸೆಕೆಂಡ್ ಫೇಸ್ಗೆ ಹೋಗ್ತೀವಿ. ಅದನ್ನ ಇಲ್ಲಿ ಮಿಕ್ಸ್ಅಪ್ ಮಾಡಕ್ ಹೋಗ್ಬೇಡ್ರಿ. ಈಗ ಕಾನ್ಸಂಟ್ರೇಷನ್ ಈಗ ಫಸ್ಟ್ ಫೇಸ್ ಏನಿದೆಯಲ್ಲ, ಅಲ್ಲ ಬಹಳ ಒಳ್ಳೆ ಲ್ಯಾಂಡ್ ಅದು. ದಯಮಾಡಿ ನಿಮ್ಮ ಅಧಿಕಾರಿಗಳೆಲ್ಲ ಈಗಾಗಲೇ ಸ್ಥಳ ತನಿಖೆ ಮಾಡಿದ್ದಾರೆ. ನಮಗೂ ಲ್ಯಾಂಡ್ ಬೇಕಲ್ಲ, ಇಂಡಸ್ಟ್ರೀಸ್ಗೆ ಲ್ಯಾಂಡ್ ಬೇಡ ಆಗಿದನ. ಆದ್ರೆ ಎಷ್ಟು JMCಗೆ ಅಡ್ಡಿಪಡಿಸಿದಾಗ ನಾವ್ ಏನ್ ಮಾಡಕ್ಕಾಗತ್ತೆ ಸಭಾಧ್ಯಕ್ಷ? ಅಲ್ಲ JMCಗೆ ಅಡ್ಡಿಪಡಿಸಿದ್ರೆ ನೀವು ಇರಬೇಕಾಗಿತ್ತು ಅಲ್ಲಿ. Brother, ಅಡ್ಡಿಪಡಿಸಬೇಡಿ ಅಂತ ಹೇಳಿ ರೈತರಿಗೆ ಮತ್ತು ಆ ಸ್ಥಳೀಯರಿಗೆ ನೀವು ಹೇಳಬೇಕಾಗಿತ್ತು. ಅಲ್ಲ, ಎರಡು ಸಲ ಹೋಗಿದ್ರೆ JMCಗಲ್ಲಿ. ಅಲ್ಲ, JMC ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಕೊಡ್ತೇನೆ. JMC ಬಗ್ಗೆ ನಿಮಗೆ ಆಯ್ತು, ಇನ್ನೊಮ್ಮೆ JMC ಕಳಿಸ್ತೀನಿ, ನೀವು ಸರ್ಕಾರ ಮಿಸ್ಲೀಡ್ ಮಾಡಿದ್ದಾರೆ ನೋಡಿ ಇಲ್ಲಿ. ಸೊ ಇವಾಗ ಅಧಿಸೂಚನೆ ಹೊರಡಿಸುವ ಪೂರ್ವದಲ್ಲಿ ಕಡ್ಡಾಯವಾಗಿ ಜಮೀನಿನ ವಿಡಿಯೋ ಚಿತ್ರೀಕರಣ, ಡ್ರೋನ್ ಸರ್ವೆ ಮಾಡುವುದು ಅವಶ್ಯಕತೆವಾಗಿರುತ್ತದೆ. ಇಸ್ ಇಟ್ ಫ್ಯಾಕ್ಟ್? ಕೇಳಿ. ಅಲ್ಲ, ನೀವು ಹೇಳಿ, ಅದು ಮಾಡಿರ್ತಾರಲ್ಲ ಡ್ರೋನ್ ಸರ್ವೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಸೊ ಈಗಾಗಲೇ JMC ಮಾಡಿರ್ತಾರೆ. ಹೇಳಿ, ಎಲ್ಲ ಹೇಳ್ರಿ, ಆಮೇಲೆ ಹೇಳ್ಬಿಡ್ತೀನಿ ಒಮ್ಮೆ, ಅಥವಾ ನೀವು ಹೇಳ್ಬೇಡ ಸಭಾಧ್ಯಕ್ಷರೇ. ಈಗ ಇನ್ನೊಮ್ಮೆ JMC ಕಳಿಸ್ತೀನಿ, ಅವಾಗ ಇವರು ಅಲ್ಲಿ ನಿಂತ್ಕೊಂಡು ಆ ರೈತರಿಗೆ ಮತ್ತು ಸ್ಥಳೀಯರಿಗೆ ಇದು ಮಾಡಿಸಿ. ಬಹುತೇಕ ನಾನು ವೆಂಕಟ ಶಿವರೆಡ್ಡಿ ಅವರು ಬಹುತೇಕ ಜನರಿಗೆ ಒಪ್ಪಿಸಿ, ಎಲ್ಲರನ್ನೂ ಒಟ್ಟಬೇಕು. 100% ಎಲ್ಲಿನೂ ಆಗೋದಿಲ್ಲ. ಸರಿ ಬಿಡಿ, ಮೆಜಾರಿಟಿ ಜನಕ್ಕೆ ನೀವು ಒಪ್ಪಿಸಿ. ಅಲ್ಲಿ ದಿವಸ ಒಪ್ಪಿಸಿದ್ರೆ ನಾವು ಮುಂದುವರೆಕಾಗ್ತದೆ. ನಾವು ಈ ಕಡೆ ರೈತರನ್ನ ವಿರೋಧ ಹಾಕೊಂಡು ಇದು ಮಾಡಿಸಿ ಅಲ್ಲಿ ಆಫೀಸರ್ಸ್ ಹೋದಾಗ ಅವ್ರಿಗೆ ಏನು ಪ್ರಾಬ್ಲಮ್ ಇಲ್ಲ. ಆ ಪೊಲೀಸ್ ಪಾರ್ಟಿ ತಗೊಂಡು ಹೋಗೋದು ಅದೆಲ್ಲ ಸರಿ ಆಗುದಿಲ್ಲ. ಅದ್ ಮಾಡ್ತೀವಿ. ಅಲ್ಟರ್ನೇಟಿವ್ ದಿವಸ ನೀವು ಇನ್ನೊಂದ್ಸಲ ನಾವು JMC ಕಳಿಸ್ತೀವಿ, ಅವಾಗ ತಮ್ಮ ಮುಂದಿತ್ತು ಅಲ್ಲಿ ಸಹಕಾರ ಮಾಡಿಸ್ಕೊಡಿ. ಅಲ್ಲ, ಡ್ರೋನ್ ಸರ್ವೆ ಮಾಡಿದ್ದಾರೆ ಈಗಾಗಲೇ. ಡ್ರೋನ್ ಸರ್ವೆ ಇಸ್ ಡಿಫರೆಂಟ್, JMC ಇಸ್ ಆಕ್ಚುಯಲ್. ಹಂಗೆ ನೋಡಿದ್ರೆ ನಾವು ಸ್ಯಾಟಲೈಟ್ ಇಮೇಜಸ್ ತಗೊಂಡು ಮಾಡ್ತೀವಿ, ಅವಶ್ಯಕತೆ ಬಿದ್ದಾಗ. ಆ ಹಂತಕ್ಕೆ ಬರೋದು ಬೇಡ. ಈಗ ನಿಮ್ಗೆ ಇನ್ನೊಮ್ಮೆ JMC ಕಳಿಸ್ತೀವಿ, ನೀವು ಮುಂದೆ ಕುತ್ಕೊಂಡು ಸಹಕಾರ ಮಾಡಿ. ಒಟ್ಟಾರೆ ಇಷ್ಟು ನಿಮಗೆ ಭರವಸೆ ಕೊಡ್ತೀನಿ. ಈ 1273 ಎಕರೆ ಏನಿದೆಯಲ್ಲ, ಇದನ್ನ ನಾವು ಎಲ್ಲಾ ಪ್ರೊಸೀಜರ್ಗಳನ್ನ ಮುಗಿಸಿ ಇದನ್ನ ಅಕ್ವೈರ್ ಮಾಡಲಿಕ್ಕೆ ಎಲ್ಲಾ ಕ್ರಮಗಳನ್ನ ಗಂಭೀರವಾಗಿ ನಾವು ತೆಗೆದುಕೊಳ್ತೀವಿ ಅನ್ನೋದನ್ನ ಪ್ರಾಮಾಣಿಕವಾದಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ. ಎರಡನೇ ಫೇಸ್ ಏನ್ ಹೇಳ್ತಿರಲ್ಲ, ಅದಕ್ಕೆ ನಾವು ಇದನ್ನ ಡಿಮ್ಯಾಂಡ್ ಬಂದ್ರೆ 1273 ಎಕರೆ ಇದೆಯಲ್ಲ, ಇದು ಡೆವಲಪ್ ಮಾಡಿ ಅಲ್ಲಿ ಡಿಮ್ಯಾಂಡ್ ವ್ಯಕ್ತಪಡಿಸಿದ್ರೆ, ಡಿಮ್ಯಾಂಡ್ ಬಂದ್ರೆ ಅಲ್ಲಿ ಎರಡನೇದಕ್ಕೂ ಕೂಡ ನಾವು ಒಂದು ಕ್ರಮಕ್ಕೆ ಹೋಗ್ತೀವಿ. ಸೊ ದಯಮಾಡಿ ಎರಡೂ ಮಾಡ್ಕೊಡ್ಬೇಕು ಅಂತ ನಾನು ಒಂದೇದ ಬಗ್ಗೆ ಕೊಡ್ರಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.